ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಬೆಸೆ ಅಲ್ವಾ ಅಥವಾ ಬರ್ಡ್ ಟ್ರ್ಯಾಪ್ನ ಯೂಸ್ ಮಾಡಿಕೊಂಡು ಕಾಡ್ಕೋಳಿ ಹೇಗೆ ಹಿಡಿಯೋದಂತ ನೋಡೋಣ ಬನ್ನಿ. ನಾವು ಕಾಡ್ಕೋಳಿ ಹಿಡಿಯೋಕ್ಕೆ ಬರ್ಡ್ ಟ್ರ್ಯಾಪ್ ರೆಡಿ ಮಾಡೋಕ್ಕೆ ನಾವು ಕಾಡು ಕಡೆ ನಾನು ನಮ್ಮಪ್ಪ ಹೊರಟು ಅಲ್ಲಿ ಹೋಗಿ ಕಾಡಲ್ಲಿ ಸಿಕ್ಕಿರೋ ಅಂಥ ಗಿಡದಲ್ಲಿರೋ ಗಿಡ ಕಟ್ ಮಾಡಿ ಒಂದು 2-3 ಕೂಟ ಮಾಡಿಕೊಂಡು ಒಂದು ಹುಲ್ಚೆಪ್ಪು ಅಂತ ಒಂದು ಗಿಡ ಬರುತ್ತೆ, ಅದರಲ್ಲೇ ಒಂದು ಅರ್ಧ ಗಿಡನ ಕಟ್ ಮಾಡಿಕೊಂಡು ಅದರಲ್ಲೇ ಒಂದು ಬೆಸೆ ಕಣೆ ಅಂತಾರೆ ಅದನ್ನ ರೆಡಿ ಮಾಡಿಕೊಂಡು ನಾವು ಬರ್ಡ್ ಟ್ರ್ಯಾಪ್ನ ರೆಡಿ ಮಾಡೋಕ್ಕೆ ಶುರು ಮಾಡಿದ್ವು. ನಾವೇನು ಜಾಸ್ತಿ ಮನೆಯಿಂದ ಏನು ತಂದಿರಲಿಲ್ಲ, ನಾವು ತಂದಿರೋದು ಬರೀ ಒಂದು ದಾರ, ಅದು ಬರ್ಡ್ ಟ್ರ್ಯಾಪಿಗೆ ಬೇಕೇ ಬೇಕು, ಮತ್ತು ಇನ್ನೊಂದು ಭತ್ತ ಒಂದು ಸ್ವಲ್ಪ ತಗೊಬಂದಿದ್ದು. ಅಂದರೆ ಅಲ್ಲಿ ಓಡಾಡುವಾಗ ಭತ್ತ ನೋಡಿದ್ರೆ ಏನಾಗುತ್ತೆ, ಕಾಡ್ಕೋಳಿಗಳು ಅಟ್ರಾಕ್ಟ್ ಆಗಿ ಅಲ್ಲಿ ಬಂದು ತಿನ್ನಕ್ಕೆ ಬರ್ತಾವಲ್ಲ, ಅವಾಗ ಟ್ರ್ಯಾಪಲ್ಲಿ ಸಿಕ್ಕಾಕೋತವೆ. ಈ ಥರ ನಮ್ಮ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದು. ಇದೊಂದು ರೆಕಾರ್ಡಿಂಗ್ ಇರಲಿ ಅಂತ ಹೇಳಿ ಮಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಕ್ಯಾಮ್ರಾ ಇಟ್ಟಿರೋ ಆ್ಯಂಗಲ್ ಚೆನ್ನಾಗಿರಲಿಲ್ಲ, ಅದಕ್ಕಾಗಿ ಕಂಪ್ಲೀಟಾಗಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋ ಇದರಲ್ಲಿ ಡೀಟೇಲಾಗಿ ಮಾಡ್ತೀನಿ ಹೇಗೆ ಈ ಟ್ರ್ಯಾಪ್ನ ರೆಡಿ ಮಾಡೋದು ಅಂತ ಹೇಳಿ. ಬಟ್ ಈ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಮ್ರಾ ಆ್ಯಂಗಲ್ ಇಲ್ಲ. ಮೊದಲಿಗೆ ಏನು ಅಂದ್ಕೊಂಡು ಅಂದರೆ ನಂಗೆ ಗೊತ್ತಿರೋ ಅಂಥ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡು ಬರ್ಡ್ ಟ್ರ್ಯಾಪ್ ಮಾಡೋಣ ಅಂತ. ಅದ್ರ ತುಂಬ ವರ್ಷ ಆಗಿತ್ತಲ್ಲ ಇದನ್ನು ನಾನು ಬರ್ಡ್ ಟ್ರ್ಯಾಪ್ನ ಮಾಡಿ ಎಲ್ಲ ಸ್ವಲ್ಪ ಸ್ಟೆಪ್ಸ್ನ ಮರ್ತು ಹೋಗ್ಬಿಟ್ಟಿದ್ದೆ. ಆದರೆ ಕೊನೆಗೆ ಲಾಸ್ಟಿಗೆ ಅದು ಸರಿಯಾಗ್ದಿದ್ದಕ್ಕೆ ನಮ್ಮ ಅಪ್ಪಂಗೆ ಹೆಂಗೆ ಗೊತ್ತಿತ್ತೋ ಆ ಸ್ಟೈಲಲ್ಲೇ ಒಂದು ಬರ್ಡ್ ಟ್ರ್ಯಾಪ್ನ ರೆಡಿ ಮಾಡಿದ್ರು. ಈ ಬರ್ಡ್ ಟ್ರ್ಯಾಪಿಗೆಲ್ಲ ಏನಂತಾರೆ ಅಂದರೆ, ಇದು ಪರ್ಮಿಟಿವ್ ಟೆಕ್ನಾಲಜಿ ಅಂತ. ಅಂದರೆ ಇದರಲ್ಲಿ ಏನು ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡದೆ ಬರೀ ಕಾಡಲ್ಲಿ ಸಿಗೋ ಅಂಥದ್ದನ್ನೇ ಯೂಸ್ ಮಾಡಿಕೊಂಡು ಬರ್ಡ್ ಟ್ರ್ಯಾಪ್ನ ರೆಡಿ ಮಾಡಿದ್ರೆ ಅದಕ್ಕೆ ಪರ್ಮಿಟಿವ್ ಟೆಕ್ನಾಲಜಿ ಅಂತಾರೆ. ಅದನ್ನ ಏನು ಮಾಡೋದಂದರೆ, ಇದನ್ನ ಯಾವಾಗ ಯೂಸ್ ಆಗುತ್ತೆ ಅಂದರೆ, ಅಪ್ಪಿತಪ್ಪಿ ನಾವೆಲ್ಲ ಕಾಡಲ್ಲಿ ಸಿಕ್ಕಾಕೊಂಡಾಗ ನಮಗೇನೋ ಊಟಕ್ಕೆಲ್ಲ ಇಲ್ಲದೆ ಇದ್ದಾಗ ಈ ಥರ ಟ್ರ್ಯಾಪ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಪಕ್ಷಿಗಳನ್ನ ಹಿಡಿದು ತಿಂದು ಸರ್ವೈವ್ ಆಗ್ಬೋದು ಅಂತ. ನಾವು ಚಿಕ್ಕಲ್ಲಿರುವಾಗ ಕಾಡ್ಕೋಳಿ ಎಷ್ಟು ಕಮ್ಮಿ ಇರ್ತಿದ್ವು ಅಂದರೆ ತುಂಬ ಕಮ್ಮಿ ಇರ್ತಿದ್ವು. ಇವಾಗ ಹೆಂಗಾಗಿದೆ ಅಂದರೆ ಕಾಡ್ಕೋಳಿಗಳು ಹಿಡಿಯೋರೆ ಕಮ್ಮಿ ಆಗಿದ್ದಾರೆ. ಯಾಕಂದರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಯಾರಿಗೂ ಎಫರ್ಟ್ ಹಾಕೋ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಪೇಟೆಗೆ ಹೋಗಿ ಒಂದು kg ಬಾಯ್ಲರ್ ಕೋಳಿ ತಗೊಬಂದ್ಕೊಂಡು ತಿಂತಾರೆ. ಇದು ಮುಂಚೆ ಎಲ್ಲ ಬಾಯ್ಲರ್ ಕೋಳಿ ತಿನ್ನೋರು ತುಂಬ ಕಮ್ಮಿ ಇದ್ರು. ಈ ಥರನೇ ಎಲ್ಲ ಯೂಸ್ ಮಾಡಿಕೊಂಡು ಇದು ಕಾಡ್ಕೋಳಿಗಳನ್ನೆಲ್ಲ ಹಿಡಿದು ತಿಂತಾಯಿದ್ರು. ಟ್ರ್ಯಾಪ್ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಅದು ಬೆಸೆ ಕಣೆ ಅಂತೀವಲ್ಲ, ಅದು ಆ ಗೂಟ ಇದೆಯಲ್ಲ, ಅದರಿಂದ ತುಂಬ ದೂರ ಇರಬೇಕು. ಕೆಲವೊಬ್ರು ಕಣ್ಣೆಲ್ಲ ಕಳ್ಕೊಂಡಿದ್ದಾರೆ, ಯಾಕಂದರೆ ತುಂಬ ಫೋರ್ಸಾಗಿ ವಾಪಸ್ ಹೋಗುತ್ತಲ್ಲ, ಆವಾಗ ಅದೆಲ್ಲರ ಕಣ್ಣಿಗೆ ಎಲ್ಲರ ಮುಖಕ್ಕೆಲ್ಲ ತಾಗಿದ್ರೆ ತುಂಬ ಡ್ಯಾಮೇಜ್ ಮಾಡಿಬಿಡುತ್ತೆ. ಆಲ್ಮೋಸ್ಟ್ ರೆಡಿ ಆಗಿದೆ. ನಾವೇನು ಮಾಡ್ತೀವಿ, ಆ ಟ್ರ್ಯಾಪಿಗೆ ಕಟ್ಟಿರೋ ದಾರನ ಅದನ್ನ ಓಪನ್ ಮಾಡಿ ಅದಕ್ಕೆ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಭತ್ತನ ಇಲ್ಲ ಏನಾರು ಅಕ್ಕಿನ ಏನೋ ಕಾಳು ಹಾಕಿ, ಅವಾಗ ಅದು ಅಲ್ಲಿ ಹತ್ರ ಬಂದಿರೋ ಕಾಡ್ಕೋಳಿ ಎಲ್ಲ ಅದನ್ನ ತಿನ್ನಕ್ಕೆ ಬಂದಾಗ ಅದು ಟ್ರ್ಯಾಪಲ್ಲಿ ಸಿಗಾಕೋತವೆ.
ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಭತ್ತ ಹಾಕ್ತೀವಿ. ನೋಡಿ ಈ ಥರ ರೆಡಿ ಆಗಿದೆ. ಈ ಥರ ದಾರಿ ಬಿಡಿಸ್ಬೇಕು ಅವು ಬರೋ ಜಾಗದಲ್ಲಿ, ಅಲ್ಲೆಲ್ಲ ಹಾಕಿ ಭತ್ತದ ಕಾಳು ಹಾಕಿರ್ಬೇಕು. ಈ ಥರ ಟ್ರ್ಯಾಪ್, ಫೈನಲ್ ಟ್ರ್ಯಾಪ್ ಈ ಥರ ಕಾಣುತ್ತೆ. ಒಂದಿನ ಬಂದು ನೋಡ್ಕೊಂಡು ಹೋದೆ, ಟ್ರ್ಯಾಪಲ್ಲಿ ಏನು ಸಿಕ್ಕಾಕೊಂಡಿರ್ಲಿಲ್ಲ, ಅದು ಸಿಡ್ದು ಇರಲಿಲ್ಲ. ಎರಡನೇ ದಿನ ಬಂದು ನೋಡ್ತೀನಿ, ಒಂದು ಕಾಡು ಕೋಳಿ ಸಿಕ್ಕಾಕೊಂಡಿತ್ತು. ನಾ ಅದನ್ನ ತಗೊಂಡು ಹುಷಾರಾಗಿ ಬಿಡಿಸ್ಕೊಂಡು ಮನೆಗೆ ಹೋದೆ. ಅಮ್ಮ ಒಳ್ಳೆ ಚೆನ್ನಾಗಿ ಮಾಡಿ ಕರಿ ಮಾಡಿಕೊಟ್ರು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಲೈಕ್ ಮಾಡಿ.